ರಾಜ್ಯ ಸರ್ಕಾರ ಮತ್ತೊಂದು ವಿವಾದಾತ್ಮಕ ನಿರ್ಧಾರವನ್ನು ತೆಗೆದುಕೊಂಡಂತೆ ಕಂಡು ಬರ್ತಾ ಇದೆ. ವಸತಿ ಶಾಲೆಗಳಲ್ಲಿ ಕುವೆಂಪುರವರ ಬರಹವನ್ನು ಬದಲಾಯಿಸಿ ಸಮಾಜ ಕಲ್ಯಾಣ ಇಲಾಖೆ ಆದೇಶವನ್ನು ಹೊರಡಿಸಿದೆ. ರಾಜ್ಯ ಸರ್ಕಾರ ಮತ್ತೊಂದು ವಿವಾದಾತ್ಮಕ ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಸಮಾಜ ಕಲ್ಯಾಣ ಇಲಾಖೆಯ ವಸತಿ ಶಾಲೆಗಳೇನು ಬರ್ತವೆ, ಆ ಶಾಲೆಗಳಲ್ಲಿ ಇದ್ದಂತಹ ಒಂದು ಬರಹ, ಕುವೆಂಪುರವರ ಪದ್ಯದಿಂದ ಪ್ರೇರಣೆಗೊಂಡಂತಹ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅಂತ ಬರಹಗಳನ್ನು ತಾವೆಲ್ಲರೂ ಕೂಡ ಗಮನಿಸಿರ್ತೀರ. ಬಹುತೇಕ ಶಾಲೆಗಳಲ್ಲಿ ಇದೇ ರೀತಿ ಬರಹ ಇರುತ್ತೆ, ಲೈಬ್ರರಿಗಳಲ್ಲಿರುತ್ತೆ. ಇದನ್ನು ಇವಾಗ ಬದಲಾಯಿಸಿ ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಅಂತ ಬದಲಾಗಿದೆ ಬರಹ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಪಬ್ಲಿಕ್ ಟಿವಿಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇದು ಸರ್ಕಾರದ ಸುತ್ತೋಲೆಯಂತೆ ಬದಲಾಗಿದೆ ಅಂತ. ಈ ಕುರಿತಂತೆ ಕೆಲವು ವಸತಿ ಶಾಲೆಗಳಲ್ಲಿ ಈ ರೀತಿ ಬದಲಾವಣೆ ಆಗಿರ್ತಕ್ಕಂಥದ್ದನ್ನು ನಾವು ಗಮನಿಸಿದ್ದೀವಿ. ವಿಜಯಪುರ, ರಾಯಚೂರು ಸೇರಿದಂತೆ ಹಲವಾರು ವಸತಿ ಶಾಲೆಗಳು, ಮೊರಾರ್ಜಿ ದೇಸಾಯಿ ವಸತಿ ಶಾಲೆ, ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ, ಸೊ ಯಾವ್ಯಾವ ಶಾಲೆಗಳು, ವಸತಿ ಶಾಲೆಗಳು ಸಮಾಜ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಬರ್ತವೋ ಅಲ್ಲೆಲ್ಲ ಕಡೆ ಈ ರೀತಿ ಬದಲಾವಣೆಯನ್ನು ಮಾಡಿದ್ದಾರೆ. ಅವರು ಕೊಡ್ತಕ್ಕಂಥ ಸಮಜಾಯಿಷಿ ಏನಂತಂದರೆ, ವಿದ್ಯಾರ್ಥಿಗಳು ಚಿಕ್ಕ ವಯಸ್ಸಿನಿಂದಲೇ ಪ್ರಶ್ನಿಸುವಂತಹದ್ದನ್ನು ಬೆಳೆಸ್ಕೊಳ್ಬೇಕು, ಪ್ರಶ್ನಿಸುವ ಮನೋಭಾವವನ್ನು ಬೆಳೆಸ್ಕೊಳ್ಬೇಕು. ವಸತಿ ಶಾಲೆಯಲ್ಲಿ ಏನಾದರೂ ಅವ್ಯವಸ್ಥೆಗಳಿರಬಹುದು, ಏನಾದರೂ ಕಿರುಕುಳ ಇರಬಹುದು, ಏನಾದರೂ ತೊಂದರೆ ಆಗ್ತಾ ಇರಬಹುದು, ಅದನ್ನು ಪ್ರಶ್ನೆ ಮಾಡೋ ಧೈರ್ಯವಾಗಿ ಅಂತ ಮಕ್ಕಳಲ್ಲಿ ಅದನ್ನು ತುಂಬುವಂತಹ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಅಂತ. ಆದರೆ ಎರಡು ರೀತಿಯ ವಿವಾದಕ್ಕೆ ಇದು ಕಾರಣವಾಗುತ್ತೆ. ಒಂದು, ಕುವೆಂಪುರವರ ಹೇಳಿಕೆಯನ್ನು ಬದಲಿಸಿದ್ದು ಯಾಕೆ ಅಂತ. ಎರಡನೇ ವಿಚಾರ, ಇದು ಒಂದು ರೀತಿ ಪ್ರೊವೊಕೇಟಿಂಗ್ ಆಗಿದೆ. ಈಗಾಗಲೇ ಹಲವಾರು ವಸತಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ಮತ್ತು ವಾರ್ಡನ್ ನಡುವೆ ಗಲಾಟೆಗಳು, ಜಟಾಪಟಿಗಳೆಲ್ಲ ನಡೀತಾನೆ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಊಟ ಸರಿ ಇಲ್ಲ ಅಂತನೋ, ಹಾಸ್ಟೆಲ್ನಲ್ಲಿ ಬೆಡ್ ಮತ್ತು ಮಲಗೋ ವ್ಯವಸ್ಥೆ ಸರಿ ಇಲ್ಲ ಅಂತನೋ, ಫ್ಯಾನ್ ಇಲ್ಲ ಅಂತನೋ, ಬೇರೆ ಬೇರೆ ಪ್ರಾಬ್ಲಮ್ಗಳನ್ನ ಅವರು ರೈಸ್ ಮಾಡಿ ಒಂದು ರೀತಿ ವಾರ್ಡನ್ ನಡುವೆ ದೊಡ್ಡ ಮಟ್ಟದ ಗೊಂದಲಕ್ಕೆ ಕಾರಣವಾಗಿತ್ತು. ಈ ರೀತಿಯ ಬರಹಗಳಿಂದ ಮತ್ತಷ್ಟು ಅವರು ಪ್ರೇರಣೆಗೊಂಡ್ರೆ ಏನು ಮಾಡೋದು? ಅಲ್ಲಿ ಜ್ಞಾನ ದೇಗುಲ, ಜ್ಞಾನಾರ್ಜನೆಗೆ ಮಾತ್ರ ಅಲ್ಲಿ ಅವಕಾಶ, ಅದನ್ನು ಬಿಟ್ಟು ಸಂಘರ್ಷಕ್ಕೆ ಎಡೆ ಮಾಡಿಕೊಡ್ತಿದೆಯಾ ಸರ್ಕಾರ? ಯಾರ ಚಿಂತನೆ ಇದು? ಯಾರ ಐಡಿಯಾ ಇದು? ಯಾಕೆ ಈ ರೀತಿ ಬದಲಾವಣೆ ಮಾಡೋದಕ್ಕೆ ಒಪ್ಪಿದ್ರು? ಇದು ಸರ್ಕಾರದ ಗಮನಕ್ಕೆ ಬರದೇನೆ, ಮುಖ್ಯಮಂತ್ರಿಗಳ ಗಮನಕ್ಕೆ ಬರದೇನೆ ಆಗಿರ್ತಕ್ಕಂಥದ್ದಂತೂ ಸುಳ್ಳು. ಇದಕ್ಕೆ ಉತ್ತರದಾಯಿತ್ವ ಒಂದು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಕೊಡಬೇಕಾಗತ್ತೆ. ಅವ್ರು ಏನು ಹೇಳ್ತಾರೆ ಇದ್ರ ಬಗ್ಗೆ ಅಂತಕ್ಕಂಥದ್ದನ್ನು ನೋಡಬೇಕಾಗತ್ತೆ. ಅಧಿಕಾರಿಗಳನ್ನು ಕೇಳಿದ್ರೆ ಪಾಪ ಅವ್ರು ಏನು ಹೇಳ್ತಾರೆ? ಸರ್ಕಾರದಿಂದ ಸುತ್ತೋಲೆ ಬಂತು ಸರ್, ನಾವು ಅದನ್ನು ಆ ರೀತಿ ಮಾಡಿದ್ದೀವಿ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪುರುಷೋತ್ತಮ್ ಅವರಿಂದ ಪಡೆಯೋಣ. ಪುರುಷೋತ್ತಮ್, ಈಗ ಅಧಿಕಾರಿಗಳು ಯಾರನ್ನಾರು ಪ್ರಶ್ನೆ ಮಾಡಿದ್ರೆ ತಾವು ಇದ್ರ ಬಗ್ಗೆ ಯಾರಿಂದ ಈ ರೀತಿ ಆದೇಶ ಬಂದಿದೆ? ಸುತ್ತೋಲೆ ಅಂದರೆ ಅಧಿಕೃತ ಸುತ್ತೋಲೆನೇ ಬಂದಿದೆಯಾ? ಬರೀ ಯಾರೋ ಕೆಲವರು ವಾಟ್ಸಪ್ನಲ್ಲಿ ಈ ರೀತಿ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಅಂತ ನಾನು ಕೇಳ್ಪಟ್ಟೆ. ಏನು ನಡೀತಾ ಇದೆ ಅಂತ? ನಮಗಿರೋ ಮಾಹಿತಿ ಪ್ರಕಾರ ಅಂದ್ರೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಇರೋ ಪ್ರಕಾರ ಅಂತಾನೆ ಯಾವ ರೀತಿ ಸುತ್ತೋಲೆ ಬಂದಿದೆ ಅಥವಾ ಏನೋ ಬಂದಿದೆ ಅನ್ನೋದನ್ನ ಕೂಡ ಯಾವ್ದು ಕೂಡ ಸ್ಪಷ್ಟಪಡಿಸಿಲ್ಲ ಅರವಿಂದ್. ಆದ್ರೆ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಈ ರೀತಿ ಒಂದು ನಮಗೆ ಆದೇಶ ಬಂದಿದೆ ಅಂತ ಹೇಳ್ತಾ ಇದಾರೆ. ಮಾತ್ರ ಆ ಆದೇಶದ ಹಿನ್ನೆಲೆಯಲ್ಲಿ ಈ ರೀತಿ ನಾವು ಏನೋ ಒಂದು ಕುವೆಂಪುರ ಬರಹ ಇತ್ತು, ಅದನ್ನ ಚೇಂಜ್ ಮಾಡಿ ನಾವು ಈ ರೀತಿ ಮಾಡಿದ್ದೇವೆ. ಆದ್ರೆ ಲಿಖಿತ ಆದೇಶ ಬಂದಿದೆಯೋ ಅಥವಾ ಮೌಖಿಕವಾಗಿ ಹೇಳಿದಾರೋ ಅಥವಾ ವಾಟ್ಸಪ್ ಗ್ರೂಪ್ ಏನಿರುತ್ತೆ, ಒಂದು ಎಲ್ಲಾ ಡಿಸ್ಟ್ರಿಕ್ಟ್ ಡಿಡಿಗಳದ್ದು ಸೇರಿದಂತೆ ಕಮಿಷನರ್, ಸಮಾಜ ಕಲ್ಯಾಣ ಇಲಾಖೆ ಕಮಿಷನರ್ ಕೂಡ ಒಂದು ಗ್ರೂಪ್ ಇರುತ್ತೆ, ಆ ಗ್ರೂಪ್ ನಲ್ಲಿ ಕಳಿಸಿದಾರೆ ಕೂಡ ಯಾವ್ದು ಕೂಡ ಸ್ಪಷ್ಟನೆ ಇದುವರೆಗೂ ನೀಡ್ತಾ ಇಲ್ಲ ಅರವಿಂದ್. ಓಕೆ, ಬಟ್ ಹೋಗ್ಲಿ, ಯಾರದನ್ನು ಕಳಿಸಿರೋದು, ಯಾರ ಆದೇಶ ಅಂತಾದ್ರೂ ಏನಾದ್ರು ಹೇಳ್ತಾರಾ? ಸದ್ಯಕ್ಕೆ ಇರೋ ಮಾಹಿತಿ ಪ್ರಕಾರ ಏನು ಅಂತಂದ್ರೆ, ಮಣಿವಣ್ಣನ್ ಏನವರು ಕಮಿಷನರ್ ಬರ್ತಾರೆ, ಅವರು ಕಳಿಸಿದ್ದಾರೆ ಅನ್ನೋದು ಒಂದು ಮಾಹಿತಿ ಇದೆ. ಆದ್ರೆ ಇದನ್ನ ಕೆಲವೊಂದು ಏನು ಮೊರಾರ್ಜಿ ದೇಸಾಯಿ ಶಾಲೆಯ ಪ್ರಾಂಶುಪಾಲರು ಇದ್ದಾರೆ, ಅವರು ಈ ರೀತಿ ಒಂದು ಮಾಹಿತಿಗಳನ್ನ ನೀಡಿದ್ದಾರೆ. ಈ ರೀತಿ ನಮಗೆ ಆದೇಶ ಬಂದಿದೆ ಸರ್, ಆ ಕಾರಣಕ್ಕಾಗಿನೇ ನಾವು ಈ ರೀತಿ ಇದನ್ನ ಏನು ಕುವೆಂಪುರ ಬರಹ ಇತ್ತು ಅದನ್ನ ಚೇಂಜ್ ಮಾಡಿ ನಾವು ಬೇರೆ ಬರಹನ ಹಾಕಿದೀವಿ ಅಂತ ಹೇಳಿ ಸ್ಪಷ್ಟಪಡಿಸ್ತಾರೆ. ಈಗ ಎಲ್ಲೆಲ್ಲಿ ಈ ರೀತಿ ಬದಲಾವಣೆ ಆಗಿದೆ ಪುರುಷೋತ್ತಮ್?
ಪ್ರಮುಖವಾಗಿ ವಿಜಯಪುರ ಜಿಲ್ಲೆಯಲ್ಲಿ ನೋಡೋದಾದ್ರೆ ಏನು ಮುದ್ದೇಬೇಳ ತಾಲೂಕಿನ ಏನು ಪಳಪೂಜೆ ಅಂತ ಬರ್ತದೆ ಆ ಒಂದು ಮುರಾರ್ಜಿ ಸ್ಕೂಲ್ ನಲ್ಲಿ ಈ ರೀತಿ ಬದಲಾವಣೆ ಆಗಿದೆ. ಇದೇ ರೀತಿ ಕೆಲವೊಂದು ಆಗಿದಾವೆ, ಆದ್ರೆ ಅನೇಕ ಏನು ಮುರಾರ್ಜಿ ದೇಸಾಯಿ ಸ್ಕೂಲ್ಗಳು ಶಾಲೆಯಲ್ಲಿ ವಿಜಯಪುರದಲ್ಲಿ ಬರ್ತವೆ ಅಲ್ಲೆಲ್ಲರೂ ಕೂಡ ಏನು ಅಂತಂದ್ರೆ ಇದುವರೆಗೂ ಬರಹಗಳನ್ನ ಅಂದ್ರೆ ಏನೋ ಒಂದು ಬಣ್ಣವನ್ನ ಹಚ್ಚಿ ಒಂದು ಬ್ಯಾನರ್ ದೊಡ್ಡ ಮಟ್ಟದಲ್ಲಿ ಬರೆದಿರ್ತಾರೆ, ಅಲ್ಲಿ ಯಾವ್ದು ಕೂಡ ಚೇಂಜ್ ಮಾಡಿಲ್ಲ. ಆದ್ರೆ ಕೇವಲ ಆದೇಶ ಹಿನ್ನೆಲೆಯಲ್ಲಿ ಈಗಲೇ ಒಂದು ಆದೇಶವನ್ನ ಜಾರಿಗೆ ಮಾಡಬೇಕು ಅನ್ನೋ ಒಂದು ಏನು ಆದೇಶ ಇದೆ. ಆ ಕಾರಣಕ್ಕೆ ಏನು ಅಂತಂದ್ರೆ ಒಂದು ಪ್ರಿಂಟ್ಔಟ್ ಗಳನ್ನ ತೆಗೆದು ಕಂಪ್ಯೂಟರ್ ಪ್ರಿಂಟ್ಔಟ್ ತೆಗೆದು ಒಂದು ಅಂಟಿಸಿ ಈ ರೀತಿ ಬರವನ್ನ ಹಾಕಿ ಆ ಫೋಟೋಗಳನ್ನ ಕೂಡ ನಾವು ಮೇಲಾಧಿಕಾರಿಗಳ ಕಳಿಸಿದೀವಿ ಅನ್ನೋ ಕೂಡ ಮಾಹಿತಿಯನ್ನು ಕೂಡ ಅನೇಕರು ನೀಡಿದ್ದಾರೆ. ಓಕೆ, ಥ್ಯಾಂಕ್ ಯು ಪುರುಷೋತ್ತಮ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಬಟ್ ಇದು ವಿವಾದ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಎಗೈನ್ ಸರ್ಕಾರದ ವಿರುದ್ಧ ಪ್ರತಿಪಕ್ಷಗಳು ಮುಗಿ ಬೀಳ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಚುನಾವಣೆ ಹೊಸ್ತಿಲಿನಲ್ಲಿ ಒಂದೊಂದೇ ವಿವಾದಗಳನ್ನು ಯಾಕೆ ಇವರು ಮೈ ಮೇಲೆ ಎಳ್ಕೊತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಇನ್ಫ್ಯಾಕ್ಟ್ ಕಾಂಗ್ರೆಸ್ ಸರ್ಕಾರ BJP ಗೌರ್ನಮೆಂಟ್ ಇದ್ದಾಗ ಕುವೆಂಪುರವರ ಬರಹಗಳನ್ನು ಇವರು ಪಠ್ಯದಿಂದ ತೆಗೆದುಬಿಟ್ರು, ಕುವೆಂಪುರವರಿಗೆ ಅವಮಾನ ಮಾಡಿಬಿಟ್ರು ಅಂತೆಲ್ಲ ಇವರು ಹೋರಾಟ ಮಾಡಿದರು. ಆದರೆ ಕುವೆಂಪುರವರ ಆ ಒಂದು ಘೋಷವಾಕ್ಯ ಏನಿದೆ ಅದನ್ನು ಬದಲಾಯಿಸಿದ್ದು ಕಾಂಗ್ರೆಸ್ ಗೌರ್ನಮೆಂಟ್ ಅಂತ BJP ಅವರು ಶುರು ಮಾಡ್ತಾರೆ ಇನ್ಮೇಲೆ. ಈ ರೀತಿ ಯಾವ ಬದಲಾವಣೆಗಳನ್ನ ನಾವು ಮಾಡಿರಲಿಲ್ಲ ಅಂತಂದ್ಬಿಟ್ಟು. ಇಷ್ಟಕ್ಕೂ ಆ ಹೇಳಿಕೆ ಕುವೆಂಪುರವರದ್ದು ಅಂತಂದಮೇಲೆ ಅವರಿಗೆ ಗೌರವ ಕೊಟ್ಟು ಅದನ್ನು ಬಳಸಬೇಕಾಗುತ್ತೆ, ಇಲ್ಲ ಅದನ್ನು ಕಂಪ್ಲೀಟಾಗಿ ತೆಗೆದುಹಾಕಿ ಬೇರೆ ಏನಾದರೂ ಬರಹವನ್ನು ಬದಲಾಯಿಸಬೇಕಾಗುತ್ತೆ. ಇದು ಸಾಹಿತ್ಯವನ್ನು ತಿರುಚುವ ರೀತಿ, ಇದೊಂಥರ. ಆ ರೀತಿ ಕೆಲಸ ಯಾಕಾಯಿತು? ಯಾರು ಇದಕ್ಕೆ ಮುಖ್ಯವಾಗಿ ಆದೇಶ ಹೊರಡಿಸಿದ್ದು? ನನ್ನ ಕೆಲವು ಮಾಹಿತಿಯ ಪ್ರಕಾರ ಸರ್ಕಾರದಿಂದ ಅಧಿಕೃತ ಸುತ್ತೋಲೆ ಬಂದಿಲ್ಲ, ಯಾರೋ ವಾಟ್ಸಪ್ ಗ್ರೂಪಲ್ಲಿ ಈ ರೀತಿ ಅಧಿಕಾರಿಯೊಬ್ಬರು ಆದೇಶ ಕೊಟ್ಟಿದ್ದಾರೆ ಅಂತ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಳು ಲಭ್ಯ ಆಗಬೇಕು.